ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಎಲಿಮಿನೇಷನ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅದು ಯಾವ ರೀತಿ ಅಂದ್ರೆ ಕಾರ್ ಎಲಿಮಿನೇಷನ್. 2 ಕಾರ್ಗಳು ಒಳಗಡೆ ಬರುತ್ತೆ, 2 ಸ್ಪರ್ಧಿಗಳು ಅದರಲ್ಲಿ ಕೂತ್ಕೊಂತಾರೆ. ಕಾರ್ ಸುತ್ತಿ ಆಚೆಗಡೆ ಹೋಗಿ ಒಳಗಡೆ ಒಂದು ಕಾರು ಮಾತ್ರ ವಾಪಸ್ ಬರುತ್ತೆ. ಒಳಗಡೆ ಒಂದು ಕಾರಲ್ಲಿ ಕೂತಿದ್ದ ಸ್ಪರ್ಧಿ ಇವತ್ತು ಸೇಫ್ ಆಗ್ತಾರೆ. ನಮ್ಮ ಕನ್ನಡದ ಬಿಗ್ ಬಾಸ್ ಫಿನಾಲ್ ಆಗಿ ಇನ್ನೇನು ಕೆಲವೇ ವಾರಗಳು ಬಾಕಿ ಇರೋದ್ರಿಂದ ಡಬಲ್ ಎಲಿಮಿನೇಷನ್ ನಡೀತಾ ಇದೆ. ನಿನ್ನೆ ಸೂರಜ್ ಸಿಂಗ್ ಅವರು ಎಲಿಮಿನೇಷನ್ ಆಗಿ ಹೋದ್ರು. ಇವತ್ತು ಕೊನೆಯದಾಗಿ ಮಾಳು ಮತ್ತೆ ಸ್ಪಂದನ ಇವರಿಬ್ರು ಉಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲಿಮಿನೇಷನ್ ಪರ್ಪಸ್ ಗೋಸ್ಕರ ಬಿಗ್ ಬಾಸ್ ಕೇಳ್ತಾರೆ ಮನೆ ಸ್ಪರ್ಧಿಗಳಿಗೆ ಯಾರು ಮನೆಯಿಂದ ಹೋಗ್ಬೇಕು, ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ ಅಂತ. ಅವಾಗ ಗಿಲ್ಲಿ ಅವರು ಸ್ಪಂದನ ಅಂದ್ರೆ ಯಾರು, ಸ್ಪಂದನ ಅಂದ್ರೆ ಏನು ಅಂತ ಇನ್ನೂ ಹುಡುಕೋದ್ರಲ್ಲೇ ಇದ್ದಾರೆ. ಇಷ್ಟು ವಾರ ಆದ್ರೂ ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅವರು ಎಲಿಮಿನೇಟ್ ಆದ್ರೆ ಬೆಸ್ಟ್ ಅಂತ ಹೇಳ್ತಾರೆ. ಇನ್ನು ಧನುಷ್ ಆಲ್ವೇಸ್ ಸ್ಪಂದನಗೆ ಸಪೋರ್ಟ್ ಮಾಡ್ತಾ ಹೇಳ್ತಾರೆ. ಮಾಳು ಅವನ ಬಗ್ಗೆ ಅವನೇ ಸ್ಟ್ಯಾಂಡ್ ತಗೊಂಡಿದ್ದು ನಾನು ನೋಡೇ ಇಲ್ಲ ಇದುವರೆಗೂ ಅಂತ ಹೇಳ್ತಾ ಎಲಿಮಿನೇಷನ್ಗೆ ರೀಸನ್ ಕೊಡ್ತಾರೆ. ನನ್ನ ಗೆಸ್ಟ್ ಗೈಸ್ ಸ್ಪಂದನ ಹೋಗ್ತಾರೆ ಅನ್ಸುತ್ತೆ. ಕಂಪೇರ್ ಟು ಮಾಳು ಸ್ಪಂದನ ಇಸ್ ನಾಟ್ ವರ್ತ್ ಇಟ್ ಟು ಬಿ ದೇರ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.